ಎಲ್ಲ ಮಾತ್ರ ತಿಂದಾವು. ಏನು ದಂಡ ಕಟ್ತೀರಿ ಕಟ್ಟ್ರ ಅಂದ ಕೂಡಲೇ ಊರನ್ ಪಂಚರು 2-3 ಮಂದಿ ನೋಡಿ ಬಂದಿದ್ರು. ದೊಡ್ಡ ಹಿರಿಯ ಮನುಷ್ಯ ಕರೆದ್ರು. ಮತ್ತೆ ಏನು ದಂಡ ಕಟ್ಟೋದು ಇವಂಗ ಅಂದ್ರು. ದಂಡ ಕಟ್ಟೋದಕ್ಕಿಂತ ಮೊದಲು ನೈಟ್ ಹೊಲ ನೋಡಿ ಬರ್ತೀನಿ ಅಂದಿವ. ಹೌದಲ್ರಿ. ಈಗ ದಂಡ ಕಟ್ಟವ ಏನು ಹೊಲಕ್ಕೆ ಹೋದ ನೋಡು. ಹೌದು. ಒಂದೊಂದು ತೆನಿ ಮೊದಲಿದ್ದಿದ್ದು ಒಂದೊಂದು ದಂಟಿಗೆ 2 ತೆನಿ ಇದ್ದು ಜೋಳದು. ಹೌದು. ಅವ ಸಾವುಕಾರ ಗಾಬರಿಗೆ ಬಿದ್ದ. ಅಲ್ಲೋ ಯಾವ ಬಡವ್ರದು ಮನಿ ಮುರಿಬೇಕಂತ ಮಾಡೀನಿ. ಒಂದೊಂದು ದಂಟಿಗೆ 2 ಜೋಳದ ತೆನಿ ಅದಾವು. ಇಂಥದ್ದು ಓಟು ಪಾಪ ಬಡ ಮನುಷ್ಯ ಓಟು ಮೇಷನ್ ಅಂತೇಳಿ ಅವ್ನ ಮ್ಯಾಗ ಅಪರಾಧ ತುಂಬಿ ಊರಾಗ ನ್ಯಾಯ ಇಟ್ಟಿದ ಅಂತೇಳಿ ಬೈದ್ರು. ಆವಾಗ ಎಲ್ಲಿ ಗೊತ್ತಾರ ಅವ್ರು ಏನಂತಾರ್ರಿ? ಒಂದು ಏನು ತೆನಿ ಐತಲ್ಲ, ಒಂದು ತೆನಿದು ನಾವು ಜೋಳದ ರಾಶಿ ಮಾಡ್ಕೋತೇವೆ, ಉಳಿದಿದ್ದು ನಿಮ್ಮ ಮಟ್ಟಕ್ಕೆ ಕೊಡ್ತೇವೆ. ಹೊನ್ನಿಂಗ್ ಮುತ್ಯನ ಮಟ್ಟಕ್ಕೆ ಅಂತಂದ್ರೆ ಅವರು ಜಟ್ಟಿಂಗರಾಯರ ಮಟ್ಟಕ್ಕೆ ಕೊಟ್ಟದನ್ನ ಕೊಟ್ಟರ. ಆಗಿನ ಕಾಲಕ್ಕೆ ಪ್ರಥಮ ಪಾವಡ ಮಾಡ್ಯಾರ ಅವರು. ಹೌದು. ಮುಂದೆ ಎಲ್ಲಿಂಗ್ ಮುತ್ಯ ಅಲ್ಲಿ ಮುಗುಳು ಕೋರ್ಗೆ ಹೋಗ್ಬೇಕಾಗಿದ್ರ ಸಿದ್ಲಿಂಗ ಮುತ್ಯ ಕೈಲಾಸವಾಸಿ ಆದ ಬಳಿಕ ಎಲ್ಲಿಂಗ್ ಮುತ್ಯ ಹೋಗ್ತಾನ ಅಲ್ಲಿಗೆ. ಈಗ ಒಮ್ಮೆ ಜಿಗಿಸ್ಬಿಟ್ಲು ಅಲ್ಲಿಗೆ. ಹೌದಲ್ರಿ. ದಂಡಿಗೆ ಹೋಲೆ ಒತ್ತಾಟಿ ಅಂತೇಳಿ. ಹೌದು. ಈ ಎಲ್ಲಿಂಗ್ ಮುತ್ಯ ಮತ್ತೆ ಎಲ್ಲೆಲ್ಲಿ ಇರ್ತಾನ, ಇವ್ರ ಹೆಣ್ಮಗಳು ಏನೇನು ಮಾಡ್ತಾರ ಅದು ಮೊದಲು ತಿಳಿಸು. ನಡಿಲ್ರಿ. ಎಲ್ಲಿಂಗ ಮುತ್ಯ ಬಂದ ಕೂಡಲೇ ಪಾವಾಡ ಮಾಡಿ ಹೇಳದ ಮುಂದ ಎಲ್ಲ ಲಿಂಗ ಶಿಥಿಲಿಂಗ ಬಲ್ಲಿ ಹೋಗವ. ಆವಾಗ ಮಡವಿ ತೀರಿದ ಬಳಿಕ ದೀಕ್ಷೆ ಕೆಳದ ಎಲ್ಲ ಲಿಂಗನಿಗ. ಆ ಎಲ್ಲ ಲಿಂಗಗ ಸಿದ್ಧಲಿಂಗ ಹೇಳ್ತಾನವಾಗ. ನನ್ನಲ್ಲಿ ದೀಕ್ಷೆ ಪಡಿಬೇಕಾದ್ರ 3 ದಿವಸ ಹಡ್ಡಿ ನಾನು ನಿನಗ ಮುತ್ಸಾವ ನೋಡು ಮಣ್ಣಾಗ. ಏನರ ಆಶಾ ಇದ್ರ ಸುಮ್ಮ ಹೋಗಂತ ಕಳುವಿ ಬಿಟ್ಟ. ಎಲಲಿಂಗಂದ ಯಾವ ಆಶೆ ನಾನು ಇಟ್ಟಿಲ್ಲ ಜಗದಾಗ. ಗುರುವೇ ಪಾದ ಹಿಡಿದು ದೀಕ್ಷಾ ಕೊಡು ಅಂದವಾಗ 3 ದಿವಸ ಅಡ್ಡಿ ಮುಚ್ಚಿದ ಎಲ್ಲ ಲಿಂಗನೀಗ. ಮೂರನೇ ದಿವಸಿಗೆ ಹೊರಗ ಕರೆದ ಎಲ್ಲ ಲಿಂಗ ಎದ್ದು ಬಂದ. ಶಿಥಲಿಂಗ ದೀಕ್ಷೆ ಕೊಟ್ಟ ಎಲ್ಲ ಲಿಂಗರಿಗ. ಮುಂದೆ ಇವ ಶಿಶುಮಗ ಆದ ಸಿದ್ಧಲಿಂಗ ಹೇಳತಾನ ಇವಾಗ. ಏನ್ ಹೇಳ್ತಾರಿ? ನನಗ ಪತ್ರ ಬಂತು ಎಲಲಿಂಗ ಹೋಗುತ್ತೀನಿ ಅಂತ ನಾವಾಗ. ಅಂತ್ಯ ಧ್ಯೇಯ ಲಕ್ಷಣಗಿರಿಸಿ ಕೈಲಾಸ ಹೋದ. ಆವಾಗ ಮುಂದ ಎಲ್ಲ ಲಿಂಗ ಏನ ತಮ್ಮ ಮಾಡ್ತಾನವಾಗ. ಕೈಲಾಸವಾಸಿ ಶಿಥಿಲಿಂಗ ಆದ ಎಲಲಿಂಗ ಬಂದು ಕುಬೇರ ಕರಸಿಗಿ ಒಳಗ ಬಂದು ಮಠ ಮಾಡಿ ಉಳದ. ಆವಾಗ ಇವರು ಮುಂದ ಸಿದ್ಲಿಂಗ ಮುತ್ಯ ಕೈಲಾಸವಾಸಿ ಆದ ಕೂಡಲೇ ಕುಬೇರ ಕರಸಿಗೆ ಬರ್ತಾರ ಅವರು ಅಫಜಲ್ಪುರ ತಾಲೂಕದಾಗ. ಆ ಮುದುಕಿ ಭೂಮಿ ಕೊಡಬೇಕಾಗಿದ್ದರೆ ಹಿನ್ನೆಲೆ ಕಾರ್ಮಿಭೂತ ಯಾವ ಮಹಾತ್ಮರಿದ್ರು ಇವ್ರ ಹಿಂದೆ ಅನ್ನುವಂಥದ್ದು ನಿನಗೆ ತಾತ್ಪರ್ಯ ಹೇಳ್ತೇನೆ. ಈ ಕುಬೇರ ಕರಜಿಗೆ ಒಳಗಿದ್ದಾಗ ಅಲ್ಲಿ ಅಕ್ಕುಳ್ಳು ಕೂಡದ ಕಾಶಿಬಾಯಿ ಅನ್ನಕ್ಕಿದ್ದಳು ಅಲ್ಲಿ. ಹೌದಲ್ರಿ. ಈ ಇತಿಹಾಸಿರದಾಳಲ್ಲ ಕಾಂಗಿದ್ದಳು ಕಿನ್ನು. ಹೌದು. ಈ ಅಕ್ಕುಳ್ಳು ಕೂಡದ ಕಾಶಿಬಾಯಿ ಅನ್ನಕ್ಕಿದ್ಳು. ಭಾಷಿ ಕುಲಕರ್ಣಿ ಅವ್ರು ಏನು ಮಾಡಿದ್ರು, ಒಂದು ಸಾಧು ಬಂದೈತಿ ವಿಷದ ಬತ್ತಿ ಕಟ್ಕೊಂಡು ಒಯ್ದ ಆ ಸಾಧುಗೆ ವಿಷ ಉಣಿಸಿ ಕೊಂದು ಬಿಡುನು ಅಂತ ಹೇಳಿ ವಿಚಾರ ಮಾಡಿದ್ರು. ಮುಂದೆ ಎಲ್ಲಿಂಗ್ ಮುತ್ಯ ಇಲ್ಲಿ ಬಿಟ್ಟು ಕೂಡಲೇ ಮುಂದಕ್ಕೆ ಮುಗುಳು ಕೊಡ ಹೋಗ್ತಾನೆ ಇನ್ನು ಮ್ಯಾಗ. ಒಮ್ಮೆ ಹೋಗಾನ ಮುದುಕಿಗೆ ಜಾಗನೇ ಬರ್ತಾನ. ಒಮ್ಮೆ ಆ ಮುದುಕಿ ಕೊಡಬೇಕು ಕಾರಣ ಏನದ ಹೇಳ್ತೀನಿ. ಎಲ್ಲ ಲಿಂಗ ಕುಬೇರ ಕರಜಿಗಿ ಮಠದೊಳಗ ಇದ್ದ ಕೇಳು. ಮುಂದ ಭಾಷಿ ಕುಲಕರ್ಣಿಯ ನಡೆಸ್ದ ವೀಕ್ಷಣ ಒಳಗ. ವಿಷ ಹಾಕಿ ಕೊಲ್ಲು ನಂದಾಯಿ ಎಲ್ಲ ಲಿಂಗಗ. ವಿಷದ ಬುದ್ಧಿಯ ಕಟ್ಟಿ ಕಳಿಸಿ ಕೊಟ್ಟ ಮಠದಾಗ.
ವಿಷದ ಬುತ್ತಿ ಕಟ್ಟಿ ಕೊಟ್ಟು ಕಳಿಸಿದ ಕಾಶಿಬಾಯಿ ವಿಷದ ಬುತ್ತಿ ತಗೊಂಡು ಬಂದಳು ಎಲ್ಲ ಲಿಂಗನೀಗ ಎಲ್ಲ ಲಿಂಗ ಮನಕೊಂಡಿದ್ದ ಸಿದ್ಧಲಿಂಗ ಕನಸ್ನ್ಯಾಗ ಬಂದ ಏ ಕಾಶಿಬಾಯಿ ಬುತ್ತಿ ತರ್ತಾಳ ನಾಳೀಗ ನೀ ಎಷ್ಟೋ ತನಕ ಮನಗ್ತಿ ಹೇಳು ಎಬಸಿದ ಶಿಷ್ಯನಿಗ ಝಳಕ ಮಾಡಿ ಕೂಡುವಂದ ಮನ್ಸದ ಮ್ಯಾಗ ವಿಷದ ಬುತ್ತಿ ಕಟಕೊಂಡು ತಂದು ಮುಂಜಾಳೆದ್ದು ಕಾಸಬಾಯಿ ಬಂದ್ಲು ಎಲ್ಲ ಲಿಂಗ ಕರೆದಾಯಿ ಕಾಶಿಬಾಯಿಗ ವಿಷದ ಬುತ್ತಿ ಬಿಚ್ಚಿ ಎಲ್ಲ ಲಿಂಗ ವಿಚಾರ ಮಾಡತಾನ ಏನ್ ಮಾಡ್ತಾರಿ ನನ್ನ ಗುರು ಹೇಳಿದು ಪರೀಕ್ಷೆ ಮಾಡಬೇಕಂದ ಇದರಾಗ ಬುತ್ತಿ ಒಳಗಿಂದ ರೊಟ್ಟಿ ತೆಗೆದು ಬಂದು ಒಗದ ನಾಯಿಗ ಆ ರೊಟ್ಟಿ ತಿಂದು ನಾಯಿ ಸತ್ತು ಮಾಡುವುದು ಹೆಂಗ ಗಾಬರಿಗೆ ಬಿದ್ದು ಎಲ್ಲಲಿಂಗ ಅಂದಾಯಿ ಸಾಹಿತಿ ಬುತ್ತಿ ಒಳಗ ಸಿದ್ಧಲಿಂಗಗ ಸ್ಪರ್ಶಿ ಊಟ ಮಾಡ್ದ ಆವಾಗ ಸಿದ್ಧಲಿಂಗಗ ಸ್ಪರ್ಶಿ ಎಲ್ಲ ಲಿಂಗ ಊಟ ಮಾಡ್ದ ಅಲ್ಲ ಗುರು ಏನು ಮಾಡ್ತಾನಂದಿ ಗರಿವಿಲ್ಲ ಸಭಾದಾಗ ಸಿದ್ಧಲಿಂಗ ಜೀವ ಕಾಯ್ದ ಎಲ್ಲ ಲಿಂಗನಿಗ ಆವಾಗ ಮುಂದ ರೊಟ್ಟಿ ತಿಂದು ನಾಯಿ ಸತ್ತಿತ್ತಲ್ಲ ಅಂಗಳಾಗ ಬುತ್ತಿ ತಿಂದು ನಾಯಿ ಸತ್ತ ನಾಯಿಗೆ ಪ್ರಸಾದ ಹಚ್ಚಿ ಎಲ್ಲ ಲಿಂಗ ಮುಂದ ತಮ್ಮ ಎಬ್ಸಿದ ಆವಾಗ ಮುಂದೆ ಎಲ್ಲ ಲಿಂಗನಿಗೆ ಕುಬೇರ ಕರ್ಜಿಗಿ ಗ್ರಾಮದಲ್ಲಿ ಆ ಹೈದ್ರಿ ಖಾಜಾ ಬಂದ ಇವನ ಕನಸಿನ ಒಳಗ ಇಲ್ಲಿ ಇರಿಬ್ಯಾಡ ಅಂದ ನೋಡು ಎಲ್ಲ ಲಿಂಗನಿಗ ನೀನು ಭೀಮಾ ಕೃಷ್ಣ ಹೊಳಿ ದಾಟಿ ಹೋಗೋ ನಾಳೀಗ ಭೀಮಾ ಕೃಷ್ಣ ಹೊಳಿ ದಾಟು ಇಲ್ಲಿ ಸುಖ ಆಗುವುದಿಲ್ಲ ಹೊತ್ತೊಂಡು ತನಕ ನಡ್ಕೊತ ಹೋದ ಆವಾಗ ಭೀಮಾ ಕೃಷ್ಣ ಹೊಳಿ ದಾಟಿ ಹೊತ್ಕೊಂಡು ತನಕ ಹೋದ ಸೂರ್ಯ ಎಲ್ಲಿ ಹೊಂಡತೈತಲ್ಲಿ ಕೂಡು ಅಂದ ಇವನೀಗ ಮುಗಳ ಕೋಡ್ದ ಅಡವಿಗೆ ಸೂರ್ಯ ಹೊಂಡತು ಕೂತಾವಾಗ ಅದು ಸಿಡಿ ಹಾಯ್ದ ಬನ್ನಿ ಗಿಡ ಇತ್ತು ಆವಾಗ ಸಿಡಿ ಹಾಯ್ದ ಬನ್ನಿ ಗಿಡದ ಬುಡಕ ಕೂತು ತಪಶ್ರೀ ನಡೆಸಿದ್ದ ಎಲ್ಲ ಲಿಂಗ ಮತ್ತ ಕರೆದ ಹೈದ್ರಿ ಖಾಜಾಗ ಹೈದ್ರಿ ಖಾಜಾ ಜಾಗ ಎಲ್ಲ ಚಂದ ತೋರಿಸಿಲ್ಲ ನನಗ ಕೆಟ್ಟ ಬ್ಯಾಸಿಗೆ ಬಿಸಿಲ ಹ್ಯಾಂಗ ಕೂಡ್ಲಿ ಅಂದ ಜಾಗೀಗ ಹೈದ್ರಿ ಖಾಜಾ ಹೇಳದ ಮತ್ತ ಬಂದು ಎಲ್ಲ ಲಿಂಗನಿಗ ನಾಳೆ ಹೊತ್ತೊಂಡ್ರು ಹಾಗೆ ಗಿಡ ಚಿಗಿತದ ಆವಾಗ ಕೂತ ಜಾಗ ಬಿಡಬೇಡ ಅದೇ ಗಿಡ ಚಿಗಿತೈತಿ ಸಿಡಿ ಹಾಯ್ದ ಬನ್ನಿ ಗಿಡ ಚಿಗಿತೋ ಆವಾಗ ಸಾಧು ಮೂರ್ತಿ ಕೂತಾನಂತ ಅಲ್ಲೇ ಜಾಗ ಬಿಟ್ರು ಅವಾಗ ಈ ದ್ಯಾಸ್ರಿ ಹೊಗಸಳ ತಂದು ಆಯೀಗ ಸುಮ್ಮನೆ ಚೇಳಿನ ಮಂತ್ರ ಗುರುತ ಇಲ್ಲ ನಿನಗ
ನೀನು ಹಾವ ಹಿಡಿಬೇಕು ಅಂತಿ ಮಸಿ ಮಾಡೂರಾಗ. ಅದಕ್ಕೆ ಜ್ಞಾನ ಇಲ್ಲದಂತೆ ಅಜ್ಞಾನದೊಳಗ ನೀನು ಕಾಲ ಕಳೆದಿದ್ದಿ ಭಾರತದಾಗ. ಮಠ ಮಾಡಿ ಮುಗಳ ಕೋಡದಲ್ಲಿ ಎಲ್ಲ ಲಿಂಗ ಉಳದ ಮುಂದ ಸಿದ್ಧಲಿಂಗ ಕೈಲಾಸವಾಸಿ ಆಗಿದರಾವಾಗ. ಈ ಸಿದ್ಧಲಿಂಗ ಎಲ್ಲ ಆಸ್ತಿ ಹಚ್ಚಿದ ಎಲ್ಲ ಲಿಂಗನೀಗ ಗುರುವೇ ಯಾವಾಗ ಬರ್ತಿದ್ದಿ ದಿನ ಕೆಳವನೀಗ. ಆಗ ಸಿದ್ಧಲಿಂಗ ಅಂದ ನಿನಗ ಭೇಟಿ ಕೊಡ್ತೀನಿ, ಎರಡನೇ ಜನ್ಮದೊಳಗ ಹುಟ್ಟಿ ಬರ್ತೀನಿ ಅಂದ ಶಿಷ್ಯನೀಗ. ಎರಡನೇ ಜನ್ಮದಲ್ಲಿ ಹುಟ್ಟುವಾಗ ಚಿನ್ನ ನಿನಗ ಹೇಳತೀನಿ, ಎಲ್ಲ ಲಿಂಗ ಚಿಂತೆ ಮಾಡುತ್ತಾ ಮನೆಗಿದ ಮುಳಕ್ ಹೊಡೆದಾಗ. ಎರಡನೇ ಜನ್ಮದಲ್ಲಿ ಸಿದ್ದರಾಮ ಶಿವಯುಗಳು ಆವಾಗ ಇವರು ಹುಟ್ಟಿ ಬಂದ್ರು ಜಂಬಿಗೆ ಆಳಂದ ತಾಲೂಕದ ಒಳಗ. ಆಳಂದ ತಾಲೂಕು ಜಂಬಿಗೆ ಎಲ್ಲಿ ಚನಿವೀರಯ್ಯ ಶರಣಮ್ಮ ತಾಯಿ ಹುಟ್ಟಿ ಬಂದ ಜಂಗಮರ ಮನಿತಾನದ ಒಳಗ. ಕನಸಿನಲ್ಲಿ ಬಂದು ಈ ಎಲ್ಲ ಲಿಂಗಗ ಹೇಳತಾನ, ನಾನು ಆಳಂದ ತಾಲೂಕು ಜಂಬಿಗ್ಯಾಗ ಬರ್ತೀನಿ ನಾಳೀಗ. ಶನಿವೀರಯ್ಯ ಶರಣಮ್ಮ ತಾಯಿ ಉದರ ಅದ ಒಳಗ ನೀನು ನೋಡ್ಲಾಕ ಬಾರೋ ಒಂದ ನಾಳೀಗ. ಎಲ್ಲ ಲಿಂಗ ವಿಚಾರ ಮಾಡಿ ಗಾಡಿಯಲ್ಲಿಗೆ ಬಿಟ್ರು ಕೇಳು ಆಳಂದ ತಾಲೂಕು ಜಂಬಿಗೆ ಊರೀಗ. ಎಲ್ಲ ಲಿಂಗ ಹೋಗಿ ಜಂಬಿಗೆ ಊರಿಗೆ ಬಂದ. ಇಷ್ಟೈತಿದೆ ಎಲ್ಲ ಲಿಂಗದ. ಅದಕ್ಕೆ ತಳ ಬುಡ ಗುರ್ತಿಲ್ರಿ, ಅಲ್ಲಿ ಹಂಗಾಯ್ತ್ರಿ ಇದು ಹಿಂಗಾಯ್ತ್ರಿ, ಅಲ್ಲಿ ದನ ಕಾಯ್ದ್ರಿ ಅಂತ ಹೇಳ್ಕೊತ ನಿಂತ್ಬಿಡುದು ಸುಮ್ಮನೆ. ಹೌದು ಹೌದು. ಮುಕುಳಿ ಒಳಸಾಡಿದ್ರೆ ಕೆಲಸ ಕೊಡಂಗಿಲ್ಲ. ಇಲ್ಲಿ ಲೇಖ ಪ್ರಕಾರವಾಗಿ ವ್ಯವಹಾರ ಇರಬೇಕು. ಅದಕ್ಕೆ ಹೆಂಗೈತಿ ಅಂದ್ರೆ ನಾನು ಹಾಡಾಗ ಮೊದಲು ಕೇಳ್ಬೇಕಿವ ಯಾವ ಪದ ಹಾಡಾಕತ್ತಾನ ಅಂತ. ಹೌದಲ್ರಿ. ನಾಡಿ ನೀ ಸಿಲ್ಲಿಂಗ್ ಮುತ್ತೆ ಅಂದು ಈಗ ಹೇಳ್ತಾಳೆ ಅಲ್ಲಿಂಗ್ ಮುತ್ತೆ ಅಂದು. ಹೌದು ಹೌದು. ಅದು ಒಯ್ದಕ್ಕೆ ಕತ್ತಿ ತಗೊಂಬಂದು ಕುದುರೆಗೆ ಹಚ್ತಾಳೆ ಇರ್ತಾಳೆ. ಹೌದಲ್ರಿ. ಆಯಿ ಕೊಟ್ಟಾಳ ತಾಯಿ, ಇವ್ರ ಆಯಿ ನಿಮ್ಮ ಆಯಿ ಒಯ್ದು ಮೂಲ್ಯಾಗ ಒಯ್ದು ಸುಡುಗಡದಾಗ ಅವನ ಅದನ್ನ ಹೌದಲ್ರಿ. ಹೇಳಿ ಕೇಳಿ ಒರಿಜಿನಲ್ ಬಾವ ಇವ ಮಸಿಮಾಳ. ಹೌದು ಹೌದು. ಡೂಪ್ಲಿಕೇಟ್ ಎಷ್ಟೋ ಹೆಸರು ಹಾಕ್ಯಾವ ನಮ್ಮೂರದು. ಅದಕ್ಕೆ ಹೆಂಗೈತೆ ತಿಳ್ಕೊ, ಅನೇಕ ವಿಷಯಗಳನ್ನು ಈ ಪ್ರಕಾರವಾಗಿ ಆ ಸಿದ್ಲಿಂಗ ಮುತ್ತೆ ಅವ್ರು ಏನು ಮಾಡಿದ್ರು, ಈ ಸಿದ್ಲಿಂಗ ಮುತ್ತೆ ಅವ್ರು ಏನು ಮಾಡಿದ್ರಪ್ಪ ಅಂತ ಕೇಳಿದ್ರ ಸಾಕು. ಆವಾಗ ಎರಡನೇ ಜನ್ಮದೊಳಗೆ ಶರಣಮೀರಯ್ಯ ಶರಣಮ್ಮ ತಾಯಿಯವರ ಉದರದಿಂದ ಆಳಂದ ತಾಲೂಕು ಜಂಬಿಗೆಯಲ್ಲಿ ಹುಟ್ಟಿ ಬರ್ತೀನಿ ಅಂತ ಸಿದ್ದರಾಮ ಶಿವಯೋಗಿಗಳು ಹೇಳ್ತಾರೆ ಅವಾಗ. ಹೌದು. ಮತ್ತು ಗುರು ಹೆಚ್ಚಿನವಿದ್ರೆ ಹುಟ್ಟಾನ ಕಡಿಮೆ ಇದ್ರೆ ಹುಟ್ಟಾನ ಈಗ ಹೇಳ. ಹೌದಲ್ರಿ. ನಿಮ್ಮವ್ರ ಹೆಣ್ಮಕ್ಳು ಯಾರೇ ಹುಟ್ಟ್ಯಾರ ಜಗತ್ನಾಗ ಒಬ್ಬರೇ? ಹುಟ್ಟಿಲ್ಲಲ್ರಿ ಮಾಸ್ತರ. ಅವು ಸಾಕಾಗೆ ಸತ್ತಿರ್ತಾವ, ಏನು ಹುಟ್ಟಿ ಬರ್ತಾವ, ಅಲ್ಲಿ ಇಲ್ಲೇ ಹುಟ್ಟಿದ ರಗಡಾಗ್ಯದವು. ಹೌದು ಹೌದು. ಅದಕ್ಕೆ ಹೆಂಗೈತೆ ತಿಳ್ಕೊ, ಎರಡನೇ ಜನ್ಮದೊಳಗೆ ಸಿದ್ಧಲಿಂಗ ಮುತ್ಯ ಮತ್ತು ಎಲ್ಲಿಂಗ ಮುತ್ಯನ ರಕ್ಷಣೆ ಮಾಡೋಕ್ಕೋಸ್ಕರವಾಗಿ ಜನಿಸಿ ಬಂದು ರಕ್ಷಣೆ ಕೊಟ್ಟನು. ಹೌದು. ಹಂಗೆ ಯಾರ ಹೆಣ್ಮಕ್ಳು ಹುಟ್ಟ್ಯಾರ? ಐಕಿದೆ ಹುಟ್ಟಿಲ್ಲಲ್ರಿ ಮಾಸ್ತರ. ಹುಟ್ಟಂಗಿಲ್ಲ ಮಾಸ್ತರ. ಅದಕ್ಕೆ